ರಾಜ್ಯದಲ್ಲಿ ಈ ಬಾರಿ ಮಳೆಯ ಕೊತ್ತು ಭಾಗಕ್ಕಿಂತ ಹೆಚ್ಚು ಬರಪೀಡಿತ ಪ್ರದೇಶ ಆಗಿದೆ. ರೈತರು ಹೊಲದಲ್ಲಿ ಬೀಜ ಹಾಕ್ಲಿಕ್ಕಾಗೋದಿಲ್ಲ, ಬಿತ್ತನೆ ಮಾಡ್ಲಿಕ್ಕಾಗೋದಿಲ್ಲ. ಮಾಡಿರ್ತಕ್ಕಂಥ ಬಿತ್ತನೆ ಹಾಳಾಗಿ ಹೋಗಿದೆ. ಕೂಲಿ ಮತ್ತು ಗೊಬ್ಬರಕ್ಕೆ ಹಾಕಿರ್ತಕ್ಕಂಥ ಹಣ, ಪರಿಶ್ರಮದ ಹಣ ನಾಶ ಆಗಿದೆ. ರೈತರು ಆಕಾಶ ನೋಡ್ತಾ ಇರುವಂತಹ ಒಂದು ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ 6 ತಂಡಗಳನ್ನು ರಚನೆ ಮಾಡಿ ಇಡೀ ರಾಜ್ಯದಾದ್ಯಂತ ಇಂಥ ಒಂದು ಪರಿಸ್ಥಿತಿಯ ಎಲ್ಲಾ ತಾಲೂಕುಗಳು, ಜಿಲ್ಲೆಗಳನ್ನ ಪ್ರವಾಸ ಮಾಡುವಂತ, ನೋಡಿ ಒಂದು ವರದಿಯನ್ನು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಇವತ್ತು ಹಾಸನ ಜಿಲ್ಲೆಯನ್ನ ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದ ನಂತರ ನಾವು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಲ್ಲಿಂದ ಆರಂಭ ಮಾಡಿದ್ದೇವೆ. ಹಾಸನದಲ್ಲಿ ನೋಡ್ತಾ ಇದ್ದೀವಿ, ಈಗಾಗಲೇ ರೈತರು ಅತ್ಯಂತ ದುಃಖದಿಂದ ಹೇಳ್ತಾ ಇದ್ದಾರೆ, ಜೋಳಕ್ಕೆ ಬಿಳಿಸುಳಿ ರೋಗ ಬಂದು ಸರ್ವನಾಶ ಆಗಿದೆ. ಏನ್ ಮಾಡಿದ್ರು ಕೂಡ ಅದು ಬರೋದೇ ಇಲ್ಲ. ಮತ್ತು ಇಲಾಖೆ ಕೂಡ ಹತಾಶವಾಗಿ ಆ ಬೆಳೆಯನ್ನೇ 2 ವರ್ಷ ಬೆಳಿಬೇಡಿ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಮತ್ತು ಯಾವುದೇ ಕಂಪನಿಯ ಬೀಜವನ್ನು ಹಾಕಿದ್ರು ಕೂಡ ಇಲ್ಲಿಯ ವಾತಾವರಣಕ್ಕೋ ಇನ್ನೇನಕ್ಕೋ ಆ ರೋಗ ವಿಪರೀತ ಪೀಡಿಸ್ತಾ ಇದೆ. ಜೋಳದಿಂದ ಸಾಕಷ್ಟು ಆದಾಯವನ್ನ ತೆಗೆದುಕೊಳ್ತಿರ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಹತಾಶವಾಗಿ ಇವತ್ತು ಮಾಡ್ತಾ ಇದ್ದಾರೆ. ನಿಮ್ಮ ಎದುರುಗಡೆನೆ ಕೆಲವು ರೈತರು ನಮ್ಮ ಎದುರುಗಡೆ ಹೇಳಿದ್ರು, ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ನಾಗರಿಕ ಸರ್ಕಾರ ರೈತರ ನೆರವಿಗೆ ಬರಬೇಕು. ತಕ್ಷಣ ಧಾವಿಸಿ ಏನಾಗಿದೆ ನೋಡಬೇಕು, ಅವರಿಗೆ ಪರಿಹಾರ ಕೊಡುವಂತ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ರೈತರು ಹತಾಶೆಗೆ ಹೋಗಿ ಆತ್ಮಹತ್ಯೆ ಅಂತ ಒಂದು ಪರಿಸ್ಥಿತಿಗೆ ಹೋಗದೇ ಇರೋ ಹಾಗೆ ನಾವಿದ್ದೇವೆ ನಿಮ್ಮ ಪಾಲಿಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಬೇಕು. ಅದು ಇವತ್ತು ರಾಜ್ಯ ಸರ್ಕಾರವೇ ಇಲ್ಲ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಆಗಿದೆ. ಇದುವರೆಗೂ ಮುಖ್ಯಮಂತ್ರಿಗಳ ಬದಲಾವಣೆ, ಮಂತ್ರಿಮಂಡಲ ಒಂದು ಹಂತದ್ದಾಯ್ತು, ಅದಕ್ಕೆ 2-3 ತಿಂಗಳು ತಗೊಂಡ್ರು. ಈಗ ಮತ್ತೆ ಇನ್ನೊಂದು ಹಂತ ಮಂತ್ರಿಮಂಡಲದ ನಿರ್ಮಾಣಕ್ಕೆ ಡೆಲ್ಲಿಗೆ ಹೋಗಿದೆ. ಇಡೀ ಸರ್ಕಾರ ಕರ್ನಾಟಕದಲ್ಲಿ ಇಲ್ಲ, ಸರ್ಕಾರ ಡೆಲ್ಲಿಗೆ ಹೋಗ್ಬಿಟ್ಟಿದೆ, ಈಗ ವರ್ಗಾವಣೆ ಆಗಿದೆ. ಹಾಗಾಗಿ ರೈತರಿಗೆ ಗೋಳನ್ನ ಕೇಳುವಂತವರೇ ಗತಿ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿಯ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಈ ವರದಿಯನ್ನ ಕೊಡ್ಲಿಕ್ಕಾಗಿ ನಾವು ಇವತ್ತು ಬಂದಿದ್ದೇವೆ. ವ್ಯಾಪಕವಾಗಿ ಪ್ರವಾಸ ಮಾಡಬೇಕು ಅಂತ ಹೇಳಿ ಇದ್ದೇವೆ. ಮತ್ತು ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಕಡೆ ಹೋಗಿದೆ. ಇನ್ನು ಕೂಡ ಏನು ಸಮೀಕ್ಷೆನೇ ಆಗಲಿಲ್ಲ. ಸರ್ಕಾರದ ಕಡೆಯಿಂದ ಮಳೆ ಸಮೀಕ್ಷೆ ಆಗಬೇಕು, ಬೆಳೆ ಸಮೀಕ್ಷೆ ಆಗಬೇಕು. ಈಗ ಮಾತಾಡಿದ್ರೆ ಕೇಂದ್ರದ ಕಡೆ ಬಟ್ಟು ತೋರಿಸ್ತಾರೆ, ಕೇಂದ್ರ ಡಿಕ್ಲೇರ್ ಮಾಡಲಿ ಅಂತ. ಕೇಂದ್ರಕ್ಕೆ ಯಾರು ಹೇಳಬೇಕು? ರಾಜ್ಯ ಸಮೀಕ್ಷೆ ಮಾಡಬೇಕಲ್ಲ, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಇಂಥ ಹಳ್ಳಿಯಲ್ಲಿ ಇಷ್ಟು ಕಡಿಮೆ ಆಗಿದೆ, ಇಷ್ಟು ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಬೆಳೆದಂತ ಬೆಳೆ ಈ ರೀತಿ ನಾಶ ಆಗಿದೆ ಅನ್ನುವಂಥದ್ದನ್ನ ಹೇಳಬೇಕಾಗ್ತದೆ. ಬರುವ ಬೇಸಿಗೆನಲ್ಲೇನು, ಈ ಬೇಸಿಗೆನಲ್ಲೇ ಕುಡಿಯೋ ನೀರಿಂದು ಕೂಡ ಸಮಸ್ಯೆ ಆಗ್ಬಿಟ್ಟಿದೆ ಅನೇಕ ಹಳ್ಳಿಗಳಲ್ಲಿ. ಈಗಲೂ ಕೂಡ ಟ್ಯಾಂಕರ್ನಲ್ಲಿ ನೀರು ಹೊಡೆದು ಕೊಡಬೇಕಾದಂತ ಒಂದು ಪರಿಸ್ಥಿತಿಯು ನಿರ್ಮಾಣ ಆಗಿದೆ. ಇಂಥದ್ರಲ್ಲಿ ಸರ್ಕಾರ ಆಮೆಗತಿಯಲ್ಲ ಇದೆ, ಏನೇನು ಕೆಲಸವನ್ನ ಮಾಡ್ತಾ ಇಲ್ಲ. ನಾವು ಅದನ್ನು ಖಂಡಿಸ್ತೇವೆ. ರೈತ ಪರವಾಗಿ ನಿಂತ್ಕೊಳ್ಬೇಕಾದಂತ ಒಂದು ಸರ್ಕಾರ ಇವತ್ತು ತಂದಲ್ಲ ಈ ಕೆಲಸ ಅನ್ನುವಂಥ ರೀತಿಯಲ್ಲಿ ಇವತ್ತು ವರ್ತನೆ ಮಾಡುವಂತಹದನ್ನ ನಾವು ಖಂಡಿಸ್ತೇವೆ. ನಾವು ಕೂಡ ಸಮೀಕ್ಷೆ ಮಾಡಿ ಸರ್ಕಾರವನ್ನು ಎಚ್ಚರಿಸುವಂತ ನಾಡ್ದು 13ರಿಂದ ಈಗೇನು ಅಧಿವೇಶನ ಅಂತ ಹೇಳ್ತಾ ಇದ್ದಾರೆ, ಅಧಿವೇಶನದ ಕೂಡ ನಾವು ಇದನ್ನು ಪ್ರಸ್ತಾಪ ಮಾಡ್ತೀವಿ. ಈಗ ರೈತರು ಇಷ್ಟೆಲ್ಲ ಸಮಸ್ಯೆ ಆಗಿದೆ ಸರ್, ಆದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಹೇಳೋದು ಒಂದೇ ಒಂದು, ಭೂಮಿಗೆ ರೋಗ ಬಂದಿದೆ, ಹಂಗಾಗಿ ಬಿತ್ತನೆ ಬೀಜನದಲ್ಲಿ ಏನು ಫಾಲ್ಟ್ ಇಲ್ಲ. ಕೆಲವು ಕಡೆ ಖಾಸಗಿಯಾಗಿ ಕೊಂಡ್ಕೊಂಡಂತ ಜೋಳದ ಬೀಜ ಇದೆ ಸರ್, ಅವೆಲ್ಲ ಚೆನ್ನಾಗಿದೆ. ಕೃಷಿ ಇಲಾಖೆಯಿಂದ ಕೊಟ್ಟರೆ ಬಹುತೇಕ ಎಲ್ಲ ಕಡೆ ಇಲ್ಲ, ಇದು ಖಂಡಿತ ಹೌದು. ಇದನ್ನ ತನಿಖೆ ನಡೆಸಬೇಕು. ಈ ರೀತಿ ಬೆಳೆದ ಬೆಳೆಗೆ ಈ ರೀತಿ ಸುಳಿ ರೋಗ ಏನು ಬಂದಿದೆ ಅದನ್ನ ತನಿಖೆ ನಡೆಸಬೇಕು. ಇದು ಬೀಜದಿಂದ ಬಂದಿದೆಯೋ ಅಥವಾ ವಾತಾವರಣದಿಂದ ಇಲ್ಲಿ ಮಣ್ಣಲ್ಲೇ ಆ ರೋಗ ಅಡಗಿದೆಯೋ ಏನು ಅಂತ ಹೇಳಿ ತನಿಖೆ ನಡೆಸಬೇಕು. ನೀವು ಹೇಳಿದಾಗೇನೆ ಖಾಸಗಿ ಕಂಪನಿದು ಯಾವ್ದಾದ್ರು ಬೀಜ ಕೊಂಡು ಹಾಕಿರ್ತಕ್ಕಂಥ ಬೆಳೆ ಒಳ್ಳೇದಿದೆ, ನಮ್ಮ ಯೂನಿವರ್ಸಿಟಿಗಳು ಎಲ್ಲ ಚೆಕ್ ಮಾಡಿ ಕೊಟ್ಟಿದ್ದಂತ ಬೀಜ ಸರಿ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗ್ತದೆ. ಮತ್ತು ಅವರ ವೈಫಲ್ಯತೆ ಇದನ್ನ ತನಿಖೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಬರ ಪ್ರವಾಸ ಒಂದ್ ಕಡೆ, ಮತ್ತೆ ಇದನ್ನ ಪರಿಣಾಮಕಾರಿಯಾಗಿ ನೀವು ವರದಿ ಕೊಟ್ಟ ಅಷ್ಟೇ ಸುಮ್ಮನೆ ಕೂರದ ಅಥವಾ ಮುಂದೆ ಇದು ಪರಿಣಾಮಕಾರಿ ಸರ್, ನಾವು ಸುಮ್ಮನೆ ಕೂರ್ಲಿಕ್ಕೆ ಬರಲಿಲ್ಲ. ನಾವೊಂದು ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ಮತ್ತು ಕೇಂದ್ರದಲ್ಲಿ ಆಡಳಿತ ಪಕ್ಷ.
ಹಾಗಾಗಿ ಎರಡೂ ಸರ್ಕಾರಗಳ ಗಮನಕ್ಕೆ ನಾವು ತರುವಂತದ್ದು ಮೊದಲನೇ ಹಂತ. ಆಮೇಲೆ ನಾವು ಅಲ್ಲಿಯ ಮಂತ್ರಿಗಳ ಜೊತೆಗೆ ಇದರ ಜೊತೆಗೆ ಕೂತು ಮಾತಾಡ್ತೇವೆ ಮತ್ತು ನಾಡ್ದು ವಿಧಾನಸಭೆಯಲ್ಲಿ ಕೂಡ ವ್ಯಾಪಕ ಒಂದು ಪರಿಣಾಮಕಾರಿಯಾಗಿ ನಾವೆಲ್ಲ ಪ್ರಸ್ತಾಪ ಮಾಡ್ತೀವಿ. ಈಗ ಈ ಟೀಮ್ನಲ್ಲಿ ನಾನಿದ್ದೀನಿ, ಸುನಿಲ್ ಕುಮಾರ್ ಅವರು ಇದ್ದಾರೆ, ನಮ್ಮ ಶಿವಮೊಗ್ಗ MLA ಚನ್ನಬಸಪ್ಪನವರಿದ್ದಾರೆ ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ DS ಅರುಣ್ ಅವರಿದ್ದಾರೆ ಮತ್ತು ಹಾಸನ ಜಿಲ್ಲಾ ಅಧ್ಯಕ್ಷರು ಪದಾಧಿಕಾರಿಗಳು, ಬೇಲೂರು MLA ಅವರು ನಮ್ಮ ಸುರೇಶ್ ಅವರು ಇದ್ದಾರೆ. ಹೀಗಾಗಿ ನಾವೆಲ್ಲರೂ ಕೂಡ ಇದ್ದೇವೆ ಮತ್ತು ರಾಜ್ಯದ ಅಸೆಂಬ್ಲಿಯಲ್ಲಿ ಕೂಡ 13ನೇ ತಾರೀಕಿಂದ ಇದನ್ನ ಸರ್ಕಾರದ ಗಮನ ಸೆಳೆಯುವಂತ ಪ್ರಯತ್ನ. ಕಳೆದ ಬಾರಿ ಕಟ್ಟಿದ ಇಷ್ಟೊಂದು ಸಮಸ್ಯೆ ಇರುವಾಗ ಏನ್ CWRC ಇಂದ ಬಂದಿರತಕ್ಕಂತ ತೀರ್ಪು ಏನಿದೆ ಅದು ಎಲ್ಲ ಒಂದ್ ಕಡೆ ನಮ್ಮ ರೈತರ ಮೇಲೆ, ನಮ್ಮ ರಾಜ್ಯದ ಮೇಲೆ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಖಂಡಿತ ಸರ್, ಹಾಸನಕ್ಕೂ ಕೂಡ ನೀರು ಕೊಡುವಂತದ್ದು ಅದೇ ನದಿಯಿಂದ, ಉಪನದಿಯಿಂದ ಕೊಡ್ತಾ ಇದ್ದಾರೆ. ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತ ಹೇಳಿ ಮೊನ್ನೆ ಏನು ಆದೇಶ ಬಂದಿದೆ, ಇದು ಖಂಡಿತವಾಗೂ ನಮ್ಮ ಸರ್ಕಾರದ ವೈಫಲ್ಯತೆ. ಸರ್ಕಾರ CWRC ಎದುರುಗಡೆ ಸರಿಯಾದಂತ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡಲಿಲ್ಲ, ಸರಿಯಾದ ರೀತಿ ಅದನ್ನ ಪ್ರೊಜೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಲಿಲ್ಲ. ಸರ್ಕಾರದ, ಕರ್ನಾಟಕ ರಾಜ್ಯದ ವೈಫಲ್ಯ ಇದು. ನಮಗೆ ಬರ ಬಂದು ಈ ಪರಿಸ್ಥಿತಿನಲ್ಲಿ ನೀರು ಕೊಡಿ ಅಂತ ಹೇಳಿ ಅಲ್ಲಿ ತೀರ್ಪು ಬರ್ತದೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಏನು ಹೇಳಿ. ಅದರಲ್ಲೂ ಕೂಡ ಒಬ್ಬ ಮಂತ್ರಿಗಳಿಗೆ ಅವರು ಹೇಳಿದ್ರು, ನಾನು ಬೆಂಗಳೂರು ಬಿಟ್ಟೆ ಹೊರಗೆ ಬರ್ದಿದ್ದವನು, ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವರು ಅದನ್ನ ಇರಿಗೇಷನ್ ಕೊಟ್ಟಿದ್ದಾರೆ, ನನಗೆ ಮಿಸ್ ಮ್ಯಾಚ್ ಆಗ್ತದೆ ಅಂತ ಹೇಳಿದ್ರು. ಆದ್ರೂ ನೀನೇ ಮಾಡಪ್ಪ ಅಂತ ಹೇಳಿ ಅವ್ರಿಗೆ ಹೆಚ್ಚಿದ್ದಾರೆ. ಅವರಿಗೆ ರಾಮಲಿಂಗಾರೆಡ್ಡಿ ಅವರು ನಾನು ದೂರದಿಲ್ಲ, ಅವರು ಸಿಟಿಯವರು, ಬೆಂಗಳೂರು ಸಿಟಿಯವರು, ಅಲ್ಲಿ ಡ್ರೈನೇಜ್ ಏನು ಅದೇನು ಇದೇನು ನೋಡ್ಕೊಂಡಿದ್ದಂಥವರಿಗೆ ಇಡೀ ರಾಜ್ಯದ ಇದನ್ನ ಕೊಟ್ರೆ, ನೀರಾವರಿ ಇಲಾಖೆಯನ್ನ ಕೊಟ್ರೆ ಅವರಿಗೆ ಒಂಥರ ಕತ್ಲಲ್ಲಿ ಕಣ್ ಕಟ್ಟಿ ಬಿಟ್ಟಂಗ ಆಗಿದೆ. ಹಾಗಾಗಿ ಖಂಡಿತವಾಗೂ ಇದನ್ನ ಸರಿಯಾದ ರೀತಿ ಪರಿಹರಿಸಬೇಕು. ನೋಡಿ, ನಮ್ಮ ಸರ್ಕಾರಗಳಲ್ಲಿದ್ದಾಗ ನೀರಾವರಿ ತಜ್ಞತೆ ಇರತಕ್ಕಂಥವ್ರನ್ನೇ ನೀರಾವರಿ ಸಚಿವರನ್ನ ಮಾಡ್ತಿದ್ರು, ಇಲ್ಲ ಮುಖ್ಯಮಂತ್ರಿ ಅದನ್ನ ಇಟ್ಕೊಂತಿದ್ರು. ಇವತ್ತು ಹಾಗಿಲ್ಲ, ಪಾಪ ಇವ್ರಿಗೆ ಕೊಟ್ಟಿದ್ದಾರೆ, ಅದರಿಂದ ಒಟ್ಟು ನಾಮಕಾವಸ್ಥೆ ಯಾರಿಗಾರು ಒಂದು ಕೊಡಬೇಕು, ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಲಕ್ಷಗಟ್ಟಲೆ ಕುಟುಂಬದ ಸಾವು ಬದುಕಿನ ಒಂದು ಇದನ್ನ ಮಾಡುವಂತ ಇಲಾಖೆ ಇದು. ಇಂಥ ಇಲಾಖೆಯನ್ನ ಸರಿಯಾದಂತವರಿಗೆ ಕೊಡಬೇಕಾಗಿತ್ತು ಮತ್ತು ಇದು ಸರ್ಕಾರದ ವಿಫಲತೆ. ಹೆಂಗಾದ್ರೂ ಆಗಲಿ ಒಟ್ಟು ಆಡಳಿತ ನಡೆಸಬೇಕು ಈ ಅವಧಿಯಲ್ಲಿ ಅಂತ ಹೇಳಿ ಯೋಚನೆ ಮಾಡಿದಂಗೆ ಅವ್ರಿಗೆ ಕಾಣುತ್ತೆ. ಏನ್ ಮಾಡ್ಬೇಕು ಸರ್ ಸರ್ಕಾರ, ತಮ್ಗೆ ಏನ್ ಸಲಹೆ? ಸರ್, ಈಗ ನೀರಾವರಿ ತಜ್ಞರನ್ನ ಸಭೆ ಕರೆದು ಏನ್ ಮಾಡಬೇಕು ಹೇಳಿ ಮಾಡಿ, ಮತ್ತು ಇಲ್ಲಿ ಮೋಡ ಬಿತ್ತನೆ ಇಂಥವು ಮಾಡಬೇಕು. ಸರ್ಕಾರ ಪ್ರಾಮಾಣಿಕವಾಗಿ ಕೈ ಹಾಕ್ಬೇಕು. ಇಲ್ಲದ್ರೆ ಏನೂ ಆಗೋದಿಲ್ಲ. ಪ್ರಕೃತಿ ನಮ್ಮ ಮೇಲೆ ಮುನ್ಸ್ಕೊಂಡಿದೆ, ಅದನ್ನ ಹೆಂಗೆ ನಿಭಾಯಿಸಬೇಕು. ಮತ್ತೆ ಎಲ್ಲಕ್ಕಿಂತ ಆತ್ಮವಿಶ್ವಾಸ ತುಂಬಬೇಕು ರೈತರಿಗೆ. ರೈತರು ಬಹಳ ಸೂಕ್ಷ್ಮವಾಗಿದ್ದಾರೆ. ಸಾಲ ಮಾಡಿ ಬಿತ್ತನೆ ಬೀಜ ಕೊಳ್ತಾರೆ, ಗೊಬ್ಬರ ಹಾಕ್ತಾರೆ, ಲೇಬರ್ನ ಉಪಯೋಗಿಸ್ತಾರೆ. ಇದೆಲ್ಲ ಆಗಿಯೂ ಕೂಡ ಏನೂ ಬರಲಿಲ್ಲ ಬೆಳೆ ಅಂತ ಹೇಳಿದ್ರೆ ಅವ್ರ ಎದುರುಗಡೆ ಕತ್ತಲು ಕವಿದಂಗೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಒಂದು ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನು ಫುಲ್ ಫ್ಲೆಡ್ಜ್ ಕ್ಯಾಬಿನೆಟ್ ಇನ್ನೂ ರಚನೆ ಆಗಲಿಲ್ಲ. ಇದಕ್ಕೆ ಇನ್ನೂ ಕೂಡ ಡೆಲ್ಲಿನಲ್ಲಿ ಕೂತಿದ್ದಾರೆ. ಡೆಲ್ಲಿ ಅವರ ಹೈಕಮಾಂಡ್ ನಾಳೆ ಬಾ, ನಾಡದ್ ಬಾ, ಸಂಜೆ ಬಾ, ಬೆಳಿಗ್ಗೆ ಬಾ, ಈ ರೀತಿ ಏನೋ ಒಂಥರ ಕರ್ನಾಟಕ ರಾಜ್ಯ ಏನೂ ಅಲ್ಲ ಅಂತಲೋ ಅಥವಾ ಅವರ ಆಂತರಿಕವಾದಂತಹ ಭಿನ್ನಾಭಿಪ್ರಾಯಗಳು. ಇಂಥವ್ರ ಮಂತ್ರಿ ಆಗಬೇಕು, ನಂದು ಇಷ್ಟು ಕೋಟ ಕೊಡು, ನಂದು ಇಷ್ಟು ಕೋಟ, ಹೈಕಮಾಂಡ್ ಅಲ್ಲೇ ಕಿತ್ತಾಟ ಇವತ್ತು ನಡೀತಾ ಇದೆ ಅಂತ ಹೇಳಿ ಅನ್ಸುತ್ತೆ. ಒಟ್ಟಾರೆ ಕಾಂಗ್ರೆಸ್ಸಿಗೆ 139, 140 ಮೆಜಾರಿಟಿ ಕೊಟ್ಟಾಗ್ಯೂ ಕೂಡ ಈ ರಾಜ್ಯವನ್ನ ಸುಸೂತ್ರ ಆಳದೇ ಇರುವಂತಹ ಒಂದು ಕೆಟ್ಟ ಸ್ಥಿತಿಗೆ ಆ ಸರ್ಕಾರ ಬಂದಿದೆ, ಆ ಪಕ್ಷ ಬಂದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.